ಸುದ್ದಿಯನ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ನಮಸ್ಕಾರ, ಸ್ಪೇನ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಪತ್ನಿಯ ತಂಗಿ ಜೊತೆ ಮರು ಮದುವೆಗೆ ಸಿದ್ಧ ಆದ ಡಾಕ್ಟರ್. ಮದುವೆ ಒಂದೇ ದಿನ ಇರುವಾಗಲೇ ಹತ್ಯೆ. ಆ ವಿಷಯ ಹೇಳಿದ್ದಕ್ಕೆ ಸ್ನೇಹಿತನಿಂದಲೇ ಕೊಲೆಯಾದ ಡಾಕ್ಟರ್. ಧಾರವಾಡ ಮೂಲದ ವೈದ್ಯ ಡಾಕ್ಟರ್ ರಮೇಶ್ ಕಲಗುಟಕರ್ ಅವರ ಹತ್ಯೆ ಪ್ರಕರಣವನ್ನ ಭೇದಿಸಿರುವ ಪೊಲೀಸರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಂಜುನಾಥ ನಾಯ್ಕ ಅನ್ನುವ ಆರೋಪಿಯನ್ನ ಕೇವಲ 6 ಗಂಟೆಗಳ ಕಾರ್ಯಾಚರಣೆಯಲ್ಲೇ ಬಂಧಿಸಿದ್ದಾರೆ. ನಗರದ ಬಸ್ ಡಿಪೋ ಎದುರು ಕ್ಲಿನಿಕ್ ನಡೆಸುತ್ತಿದ್ದ ವೈದ್ಯರಿಗೂ ಹಾಗೆ ಆರೋಪಿಗೂ ಮೊದಲೇ ಪರಿಚಯ ಇದ್ದು ಹತ್ಯೆಯ ನಂತರ ತಲೆಮರೆಸಿಕೊಂಡಿದ್ದ ಆತನನ್ನ ಪಿಎಸ್ಐ ಬಸವರಾಜ್ ಕನಕ ಶೆಟ್ಟಿ ನೇತೃತ್ವದ ತಂಡ ಶಿವಮೊಗ್ಗದಲ್ಲಿ ಪತ್ತೆ ಹಚ್ಚಿದೆ. ಹಾಗಾದ್ರೆ ಈ ಘಟನೆ ಏನು ಅಂತ ಡೆಪ್ತ್ ಆಗಿ ನೋಡೋದಾದ್ರೆ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಮಂಜುನಾಥ್ ನಾಯ್ಕ್ 80 ಬಂಧಿತ ಆರೋಪಿಯಾಗಿದ್ದಾನೆ. ನಗರದ ನ್ಯೂ ಕೆಎಚ್ಪಿ ಕಾಲೋನಿಯ 9ನೇ ಕ್ರಾಸ್ 2ನೇ ಮುಖ್ಯ ರಸ್ತೆಯಲ್ಲಿ ವಾಸವಾಗಿದ್ದ ಈತ ಧಾರವಾಡ ಜಿಲ್ಲೆಯ ಕುಂದಗೋಳದ ಡಾಕ್ಟರ್ ರಮೇಶ್ ಕಲಘಟಕರ್ 63 ಅವರು ನಗರ ಡಿಪೋದಲ್ಲಿ ಅಂದ್ರೆ ಈ ಬಸ್ ಸ್ಟಾಪ್ ಎದುರುಗಡೆನೆ ಕ್ಲಿನಿಕ್ ಅನ್ನು ನಡೆಸ್ತಿರ್ತಾರೆ. ಆದ್ರೆ ಅದೇನಾಯ್ತೋ ಏನೋ ಗೊತ್ತಿಲ್ಲ ನೋಡಿ. 2ನೇ ಮದುವೆಗೆ ಮುಂದಾಗಿದ್ದಂತಹ ವೈದ್ಯನನ್ನ ಕೊಲೆ ಮಾಡಿ ಅದಕ್ಕೆ ಬಿಗ್ ಟ್ವಿಸ್ಟ್ ಅನ್ನ ತಂದು ಕೊಡೋ ಕೆಲಸವನ್ನ ಮಾಡಿಬಿಟ್ಟಿದ್ದಾರೆ. ಹೌದು, ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿಯನ್ನ ಪೊಲೀಸರು ಕೇವಲ 6 ಗಂಟೆ ಒಳಗೆ ಬಂಧಿಸುವುದರಲ್ಲಿ ಯಶಸ್ವಿಯೇನೋ ಆದ್ರು. ಶಿರಸಿಯ ನ್ಯೂ ಕೆಎಚ್ಪಿ ಕಾಲೋನಿಯಲ್ಲಿ ಭಾನುವಾರ ವೈದ್ಯನ ಕೊಲೆ ನಡೆಯುತ್ತೆ. ನ್ಯೂ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ. ಯಾಕಂತಂದ್ರೆ ಶಿರಸಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿದ್ದ ವೈದ್ಯ ರಮೇಶ್ ಕಲಗುಟಕರ ಕೊಲೆ ಪ್ರಕರಣವನ್ನ ಭೇದಿಸುವುದರಲ್ಲಿ ಪೊಲೀಸರು ಒಂದು ರೀತಿಯಾದಂತಹ ಟೆನ್ಷನ್ ಅನ್ನ ತಗೊಳ್ತಾರೆ. ಯಾಕಂತಂದ್ರೆ ತಮ್ಮ ಪಾಡಿಗೆ ತಾವಿದ್ರು, ಯಾರ್ದ ಸಹವಾಸವನ್ನು ಕೂಡ ಮಾಡ್ತಾ ಇರ್ಲಿಲ್ಲ, ಯಾರಿಗೂ ಕೂಡ ತೊಂದರೆಯನ್ನ ಕೊಡದ ವೈದ್ಯನ ಕೊಲೆ ಹೇಗಾಯ್ತು ಅಂತ ಪೊಲೀಸರೇ ತಲೆಗೆ ಹುಳ ಬಿಟ್ಕೊಂಡಿದ್ರು. ಯಾಕಂತಂದ್ರೆ ಈತ ಮೊದಲನೇ ಪತ್ನಿಯಿಂದ ದೂರ ಆಗಿದ್ದ. ಆಕೆ ಏನಾದ್ರೂ ಇವರನ್ನ ಕೊಲೆ ಮಾಡಿಸಿದ್ರ ಅನ್ನುವಂತ ಅನುಮಾನ ಇತ್ತು. ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. 2ನೇ ಮದುವೆಗೆ ಸಿದ್ಧತೆ ನಡೆಸಿದ್ದ ವೈದ್ಯನನ್ನ ಹಣ ಮತ್ತು ಒಡವೆಯ ಆಸೆಗೆ ಬಿದ್ದು ಸ್ವತಃ ಗೆಳೆಯನ್ನೇ ರಾಡ್ನಿಂದ ಹೊಡೆದು ಹತ್ಯೆ ಮಾಡಿದ್ದಾನೆ. ಪ್ರಕರಣ ನಡೆದ ಕೇವಲ 24 ಗಂಟೆಯೊಳಗೆ ಶಿರಸಿ ಪೊಲೀಸರು ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಪತ್ನಿಯ ತಂಗಿ ಜೊತೆ ವಿವಾಹ. ಕಳೆದ 5 ತಿಂಗಳ ಹಿಂದೆಯಷ್ಟೇ ಡಾಕ್ಟರ್ ರಮೇಶ್ ಪತ್ನಿ ಹೃದಯಾಘಾತದಿಂದ ಮೃತಪಟ್ಟಿದ್ದು, ಸೋಮವಾರ ತಾಲೂಕಿನ ಮಂಜಗುಣಿಯಲ್ಲಿ ವೈದ್ಯರು ತಮ್ಮ ಪತ್ನಿಯ ತಂಗಿ ಜೊತೆ ವಿವಾಹ ಆಗೋರಿದ್ರು. ಕಾರಣ ಕುಟುಂಬದವರು ಭಾನುವಾರ ಡಾಕ್ಟರ್ ರಮೇಶ್ ಮನೆಗೆ ಆಗಮಿಸಿದ್ರು. ಮನೆಯ ಹೊರಭಾಗ ಬೀಗ ಹಾಕಿರುವುದನ್ನ ಗಮನಿಸಿದ ಕುಟುಂಬಸ್ಥರು ವೈದ್ಯರಿಗೆ ಹಲವಾರು ಬಾರಿ ದೂರವಾಣಿ ಕರೆ ಮಾಡಿದ್ರು ಸ್ವೀಕರಿಸಿದ ಕಾರಣ ಬಾಗಿಲು ಒಡೆದು ಒಳ ಪ್ರವೇಶ ಮಾಡಿದಾಗ ಕೊಲೆ ಆಗಿರುವುದು ಕಂಡು ಬಂದಿದೆ. ಇನ್ನು ಶಿರಸಿಯ ನ್ಯೂ ಕೆಎಚ್ಪಿ ಕಾಲೋನಿಯಲ್ಲಿ ನಡೆದ ವೈದ್ಯ ಡಾಕ್ಟರ್ ರಮೇಶ್ ಕುಲಕರ್ಣಿ ಅವರ ಕೊಲೆ ಪ್ರಕರಣಕ್ಕೆ ಇದೀಗ ಎರಡೆರಡು ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಮಾಡಿ ಪರಾರಿಯಾಗಿದ್ದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಪಡುಬೈಲ್ ಗ್ರಾಮದ ಮಂಜುನಾಥ್ ಶಿರಸಿ ಪೊಲೀಸರು ಬಂಧಿಸಿದಾಗ ಒಂದಷ್ಟು ಸತ್ಯಗಳನ್ನ ಕಕ್ಕಿದ್ದಾನೆ. ಹಣದ ಆಸೆ ಮತ್ತು ಅತಿಯಾದ ಕುಡಿತವೇ ಈ ಬರ್ಬರ ಹತ್ಯೆಗೆ ಕಾರಣ ಅಂತ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಅಸಲಿಗೆ ಅಲ್ಲಿ ನಡೆದಿದ್ದೇನು ಅಂತ ನೋಡೋದಾದ್ರೆ, ಡಾಕ್ಟರ್ ರಮೇಶ್ ಅವತ್ತು 2ನೇ ಮದುವೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಶನಿವಾರ ರಾತ್ರಿ ವೈದ್ಯನ ಮನೆಯಲ್ಲಿ ತಂಗಿದ್ದ ಗೆಳೆಯ ಮಂಜುನಾಥ್ ಜೊತೆಗೆ ಮದ್ಯದ ಪಾರ್ಟಿಯನ್ನು ಕೂಡ ಮಾಡ್ತಿರ್ತಾರೆ. ಈ ವೇಳೆ ಮದ್ಯದ ಅಮಲಿನಲ್ಲಿದ್ದ ರಮೇಶ್ ತಾನು ಮದುವೆಗಾಗಿ ತಂದಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನದ ಒಡವೆಗಳು ಹಾಗೆ ಹಣವನ್ನ ಗೆಳೆಯನಿಗೆ ತೋರಿಸಿದ್ದಾರೆ. ಇದೇ ಡಾಕ್ಟರ್ ಪಾಲಿಗೆ ಮೃತ್ಯುವಾಗಿ ಪರಿಣಮಿಸಿದೆ. 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸೇರಿದಂತೆ 50,000 ರೂಪಾಯಿ ದೋಚಿ ಪರಾರಿ. ಇಬ್ಬರು ರಾತ್ರಿ ಪಾರ್ಟಿ ಮಾಡಿ ಮನೆಯಲ್ಲಿ ಮಲಗಿದ್ದಾರೆ. ಆದರೆ ಬೆಳಗಿನ ಜಾವ 5 ಗಂಟೆ ಸರಿ ಸುಮಾರಿಗೆ ಮಂಜುನಾಥ್ ನಿದ್ರೆಯಲ್ಲಿದ್ದ ವೈದ್ಯನ ತಲೆಗೆ ಕಬ್ಬಿಣದ ರಾಡ್ನಿಂದ ಬಲವಾಗಿ ಹೊಡೆದಿದ್ದಾನೆ. ಬಳಿಕ ಮನೆಯಲ್ಲಿದ್ದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೆ 50,000 ರೂಪಾಯಿ ನಗದನ್ನ ದೋಚಿಕೊಂಡು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ಇನ್ನು ಶಿರಸಿ ನ್ಯೂ ಮಾರುಕಟ್ಟೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಪ್ರಕರಣವನ್ನ ಸವಾಲಾಗಿ ಸ್ವೀಕರಿಸಿದ ಪೊಲೀಸರು ಕೇವಲ ಒಂದೇ ದಿನದಲ್ಲಿ ಹಂತಕನನ್ನ ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ.